ನನಗೆ ಅರ್ಥನೇ ಆಗ್ತಿಲ್ಲ ಗುರು, ಒಬ್ಬ ವ್ಯಕ್ತಿ ಇಷ್ಟು ಸೆಲ್ಫ್ಲೆಸ್ ಆಗಿ ಹೆಂಗಿರಲು ಕಾರಣ ಅಂತ. ನಿಮ್ಗೆಲ್ಲ ಗೊತ್ತಿರೋ ಸ್ನೇಹಿತರೆ, T20 ವರ್ಲ್ಡ್ ಕಪ್ ಗೆದ್ದ ನಂತರ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ನ ಟೀಮ್ ಇಂದಾನೇ ಆಚೆ ಆಗ್ತಾರೆ ಅಲ್ವಾ. ಬಟ್ ರಿಗಾರ್ಡಿಂಗ್ ದಿಸ್, ಸೂರ್ಯಕುಮಾರ್ ಯಾದವ್ ಅವರು ನಮ್ ಎಲ್ಲರ ಮನಸ್ಸು ಗೆದ್ದೇ ಬಿಟ್ರು ಗುರು ನಿನ್ನೆ. ನಿಮ್ಗೆ ಗೊತ್ತಾ ಅದೇನಂದ್ರೆ ಸ್ನೇಹಿತರೆ, ಸೀನಿಯರ್ ಜರ್ನಲಿಸ್ಟ್ ವಿಕ್ರಾಂತ್ ಗುಪ್ತಾ ಅವರು ಟೀಮ್ ಇಂಡಿಯಾ ಸೋತ್ರು ಅಲ್ವಾ ಸೀರೀಸ್ ಐರ್ಲೆಂಡ್ ಜೊತೆಗೆ. ಅದರ ನಂತರ ಇಂಡಿಯಾ ಟೀಮ್ಗೆ ಕ್ರಿಟಿಸೈಸ್ ಮಾಡುವಾಗ ಸೂರ್ಯಕುಮಾರ್ ಯಾದವ್ ಅವರು ಅವರಿಗೆ ಪರ್ಸನಲ್ ಆಗಿ ಮೆಸೇಜ್ ಹಾಕ್ತಾರೆ. ಅದೇನಂತ ನೀವೇ ನೋಡ್ಬೋದು. ನೋಡಿ ಸರ್, ನೋ ಪ್ರಾಬ್ಲಮ್, ನೀವು ಚಿಂತೆ ಪಡ್ಕೊಳಕ್ ಹೋಗ್ಬೇಡಿ, ನನಗೆ ನನ್ನ ಟೀಮ್ ಮೇಲೆ ನಂಬಿಕೆ ಇದೆ. ಜಸ್ಟ್ ನ್ಯೂ ಕಲ್ಚರ್ ಅಂಡ್ ಐಡಿಯಾಸ್ ನ ಅಡಾಪ್ಟ್ ಮಾಡ್ಕೊಳ್ಳಕ್ಕೆ ಸ್ವಲ್ಪ ಟೈಮ್ ಬೇಕು ಅಷ್ಟೇ ಅಂತ ಕಮೆಂಟ್ ಮಾಡಿದ್ದಾರೆ, ಮೆಸೇಜ್ ಮಾಡಿದ್ದಾರೆ ಅವರಿಗೆ. ನೀವೇ ಒನ್ಸ್ ಯೋಚನೆ ಮಾಡಿ ನೋಡಿ ಸ್ನೇಹಿತರೆ, ಒಬ್ಬ ವ್ಯಕ್ತಿಗೆ ಸ್ಕ್ವಾಡ್ ಇಂದ ಆಚೆ ಹೋದ ನಂತರನು ಯಾವುದೇ ತರದ ಈಗೋ ಇಲ್ಲ, ಜೆಲಸಿ ಇಲ್ಲ, ಅವ್ರನ್ನ ಟೀಮ್ ನನ್ನು ಈಗಲೂ ಟಾಪ್ ನಲ್ಲೇ ಇಟ್ಟು ನೋಡ್ತಿದ್ದಾರೆ. ಇದಕ್ಕೆ ಹೇಳೋದು ಸೂರ್ಯಭಾಯ್, ನಮ್ಮೆಲ್ಲರಿಗೂ ಇರೋದೇ ಒಂದೇ ಒಂದು ಮನಸ್ಸು. ಎಷ್ಟು ಭಾರಿ ಗೆಲ್ತೀರಾ ನೀವು.